ಹಿಂಗ್ ಮಾಡು ವಿವೋಟ ತುರವಣೆ. ಇರ್ಬೇಕು ಅಡು ಹೊಡೆ ಸ್ವಲ್ಪ ಜಗ್ಲಾಗ್ ನಾನು ಬೇಡ ಅಂತ ನಮ್ಮ ಮನೆ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರೆ ಇರ್ಲಿ ಬಿಡೋ ಅಂತ ಇಡ್ಸಿದ್ದೆ ನಾನು. Is this for me? ಮತ್ತೆ I'm so happy Nisha, I'm so happy. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಲೈಫಲ್ಲಿ ಯಾವ ರೀತಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ತಿರ್ಲಿಲ್ಲ ನಾನು. ಇವಾಗ ನಾನು ಬಡೆ ಗಿಫ್ಟ್ ತಗೊಳಕ್ ಬಂದಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್. ಸೊ ಇಲ್ಲಿ ಆ್ಯಕ್ಚುಲಿ ಬ್ಲ್ಯಾಕ್ ಟೈಟೇನಿಯಮ್ಗೆ ಹುಡುಕ್ತಾ ಇದೆ, ಬಟ್ ಇದಿಲ್ಲ ಅಂತ ಹೇಳಿದ್ರು ಅವರು. ಇವಾಗ ನೆಕ್ಸ್ಟ್ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ನೋಡಬೇಕು. ಎಲ್ರಿಗೂ ಗುಡ್ ಮಾರ್ನಿಂಗ್. ನೆನ್ನೆ ಬರೀ ಫೋನ್ ಹುಡ್ಕೊಂಡೋಗಿ 2 ಕಡೆ ಹೋದ್ವಿ, 2 ಕಡೆನೂ ಸಿಕ್ಕಿಲ್ಲ. ರೀಸೆಂಟಾಗಿ ಸೇಲ್ ಇತ್ತಂತೆ, ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. 10% ಡಿಸ್ಕೌಂಟ್ ಇತ್ತಂತೆ ಆನ್ ಆಲ್ ಪ್ರಾಡಕ್ಟ್ಸ್ ಆನ್ ಆಲ್ ಆ್ಯಪಲ್ ಪ್ರಾಡಕ್ಟ್ಸ್, ಏನೋ ನನಗೆ ಗೊತ್ತಿಲ್ಲ. ಸೊ ನನಗೆ ಬೇಕಾಗಿದ್ದು ಫೋನೇ ಸಿಕ್ಕಿಲ್ಲ. ಅವ್ನು ಮುಂಚೆಯಿಂದನೂ ಬರೀ ಬ್ಲ್ಯಾಕ್ ಕಲರ್ ಫೋನೇ ಯೂಸ್ ಮಾಡ್ತಾ ಇರೋದು. ಅವ್ರ ಹತ್ರ ಬ್ಲೂ ಟೈಟೇನಿಯಮ್ ಇತ್ತು, ಅದು 256 GB. ಸೊ ಯೋಚನೆ ಮಾಡ್ತದೆ ಏನು ಮಾಡೋದು ಅಂತ. ಫೈನಲಿ ಅಮ್ಮ ಇನ್ನೊಂದು ಅಂಗಡಿಯಲ್ಲಿ ಕೇಳಿದ್ರು, ಆ್ಯಂಡ್ ಅಲ್ಲಿ ಇದೆ ಅಂತ ಹೇಳಿದ್ರು, ಬ್ಲ್ಯಾಕ್ ಟೈಟೇನಿಯಮೇ ಇದೆ ಅಂತ ಹೇಳಿದ್ರು. ಸೊ ಇವತ್ತು ನನಗೆ ಶೂಟ್ ಇದೆ, ಶೂಟ್ ಮುಗಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ಒಡೆದು ಫೋನ್ ಆರ್ಡರ್ ಮಾಡಿ ತೊಗೋಬೇಕು. ಐ ಆಮ್ ಸೂಪರ್ ಎಕ್ಸೈಟೆಡ್. ಅವ್ನ ರಿಯಾಕ್ಷನ್ ನೋಡ್ಬೇಕು ಹೇಗಿದೆ ಅಂತ. ವಡೆ ಹೇಗೆ ಅಂದರೆ ಅವ್ನು ತುಂಬಾ ಮಾಡ್ತಾನೆ, ಎಲ್ಲರಿಗೂ ಅವ್ನು ಎಲ್ಲ ಫ್ರೆಂಡ್ಸ್ಗೂ ತುಂಬಾ ಮಾಡ್ತಾನೆ, ಬಟ್ ಎಲ್ಲೂ ತೋರಿಸ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನನಗೋಸ್ಕರ ಕೂಡ ವಡೆ ತುಂಬ ದಿನದಿಂದ ಫೋನ್ ತಗೋಬೇಕು ಅಂತ ಇದ್ದಾನೆ. ಬಟ್ ಫಾರ್ XYZ ರೀಸನ್ಸ್ ಅವ್ನು ತಗೊಂಡಿಲ್ಲ. ಐ ಆಮ್ ಲೈಕ್ ರಿಯಲಿ ಎಕ್ಸೈಟೆಡ್. ಅವನಕ್ಕಿಂತ ಜಾಸ್ತಿ ನನಗೆ ಫುಲ್ ಎಕ್ಸೈಟ್ ಆಗ್ತಾ ಇದೆ. ಸೊ ಐ ಡೋಂಟ್ ನೋ ಹೌ ಹಿ ಈಸ್ ಗೋಯಿಂಗ್ ಟು ರಿಯಾಕ್ಟ್, ಬಟ್ ಲೆಟ್ಸ್ ಸಿ. ಆ್ಯಂಡ್ ಇಷ್ಟೆಲ್ಲ ಅಂಗಡಿಯಲ್ಲಿ ಅಮ್ಮ ಜೊತೆ ಹೋಗಿ ಹುಡುಕಾದ್ಮೇಲೆ ಒಂದು ಅಂಗಡಿಯಲ್ಲಿ ಸಿಕ್ಕಿದೆ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಗೈಸ್. ಶೂಟ್ ಮುಗಿಸ್ಕೊಂಡು ಇನ್ನೊಂದು ಈವೆಂಟ್ಗೆ ಹೋಗಬೇಕಿತ್ತು. ಆ ಈವೆಂಟ್ಗೆ ಹೋದಾದ್ಮೇಲೆ ನಾನು ಮತ್ತು ಸುಷ್ಮಿತಾ ಅವರು ಒಂದು ಕೆಫೆಗೆ ಹೋದ್ವಿ, ಬಿಕಾಸ್ ವಿ ವರ್ ಸೋ ಹಂಗ್ರಿ ಗೈಸ್. ಸೊ ನಾನು ಇವತ್ತು ಡೇಟಿಗೆ ಬಂದಿದ್ದೀನಿ, ದಟ್ಸ್ ಐ ಆಮ್ ವೇರಿಂಗ್ ಪಿಂಕ್. ಬಟ್ ಹಿ ವೋಂಟ್ ಬಿಲೀವ್ ಯಾರ ಜೊತೆ ಬಂದಿದ್ದೀನಿ. We look like cupcakes. ಅಲ್ವಾ? Blueberry, strawberry. ಮಸ್ತ್. Okay guys, it's such a beautiful place. Wow. ಇದೇನು? Some fancy tea. This is rose and strawberry tea. And this is chocolate milkshake. I'm actually doing it. ಅದಾದ್ಮೇಲೆ ಶೂಟ್ಗೋಸ್ಕರ ಅಂತ ಇಷ್ಟೊಂದೆಲ್ಲ ಲಗೇಜ್ ತೊಗೊಂಡಿದ್ವಿ. ಅದೆಲ್ಲ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗಿ ಇದೆಲ್ಲ ಇಟ್ಬಿಟ್ಟು ವಡೆ ಫೋನ್ ತೊಗೊಳಕ್ಕೆ ಹೋಗೋಣ. ನನ್ನ ತಂಗಿ ರೂಮ್ ಡೋರ್ ಹತ್ರ ಬ್ಯಾಗ್ ಇಟ್ಬಿಟ್ರು, ಡೋರ್ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ. ಇವ್ನು ನೋಡಿ ಪ್ಲೂಟೋ ಡುಮ್ಮಣ್ಣ ಒಳಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈಗಷ್ಟೇ ಮನೆಗೆ ರೀಚ್ ಆಗುತ್ತೆ, ಬ್ಯಾಗೆಲ್ಲ ಇಲ್ಲಿ ಇಟ್ಟಾಯಿತು. ಇವಾಗ ಮತ್ತೆ ಅಂಗಡಿಗೆ ಹೋಗಿ ಬೈ ದ ಫೋನ್. ಫೈನಲಿ ನಾನು ಹುಡ್ಕೊಂಡು ಹೋಗಿರೋ ಕಲರೇ ಕೈಗೆ ಸಿಕ್ತು. ನಾನು ನನಗೋಸ್ಕರ ಫೋನ್ ಬೈ ಮಾಡ್ತಾ ಇರೋಷ್ಟು ಖುಷಿ ಆಗ್ತಾ ಇದೆ ಗೈಸ್. ಈಗ ಸ್ವಲ್ಪ ಹೊತ್ತಲ್ಲಿ ಹೋಗಿ ವಡೆಗೆ ಸರ್ಪ್ರೈಸ್ ಮಾಡಬೇಕು. ನಂಗೆ ನಿಜ ಗೊತ್ತಿಲ್ಲ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ. ಬೈದ್ಬಿಡ್ಬೋದು ಅವನು, ಯಾಕೆ ಇಷ್ಟು ದುಡ್ಡು ವೇಸ್ಟ್ ಮಾಡ್ತಾ ಇದೆಯಾ ಅಂತ. ಬಟ್ ಲೈಕ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಅದ್ರ ಮುಂಚೆ ಇವಾಗ ನನ್ನ ಪಾಡ್ಕಾಸ್ಟ್ ಶೂಟ್ ಇದೆ. ಸೊ ಇವಾಗ ಅದರದ್ದೆಲ್ಲ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಪಾಡ್ಕಾಸ್ಟ್ ಶೂಟ್ ಮಾಡಾದ್ಮೇಲೆ ಹೋಗಿ ಗಿಫ್ಟ್ ರ್ಯಾಪ್ ಮಾಡಬೇಕು, ಆಮೇಲೆ ವಡೆನ ಮೀಟ್ ಮಾಡೋಕ್ಕೆ ಹೋಗಬೇಕು. ಸೊ ಬೇಸಿಕ್ಲಿ ವಡೆಗೆ ನಾನು ಸುಳ್ಳು ಹೇಳಿದೆ. ಅವ್ನಿಗೇನು ಹೇಳಿದೆ ಅಂದರೆ ಒಂದು ಯೂಟ್ಯೂಬ್ದು ಬ್ರ್ಯಾಂಡ್ ಪ್ರಮೋಷನ್ ಇದೆ, ಅದು ಫ್ರೆಂಡ್ಶಿಪ್ದು ಅಂತ ತೋರಿಸ್ಬೇಕು. ಸೊ ಅವ್ರು ನನಗೇನೋ ಒಂದು ಕಸ್ಟಮೈಸ್ ಗಿಫ್ಟ್ ಕೊಟ್ಟಿದ್ದಾರೆ. ನಾನು ನಿನಗೆ ನನ್ನ ಬೆಸ್ಟ್ ಫ್ರೆಂಡಿಂದ ಕೊಡ್ತೀನಿ, ನೀನು ಅದನ್ನು ಓಪನ್ ಮಾಡಬೇಕು ಅಂತ ಹಂಗೆ ಹೇಳಿದ್ದೀನಿ. ಬ್ರ್ಯಾಂಡ್ ಪ್ರಮೋಷನ್ ಇದೆ, ಪ್ಲೀಸ್ ಇವತ್ತೇ ಮಾಡಬೇಕು ಅಂತ ಹಂಗೆಲ್ಲ ಕತೆ ಕಟ್ಟಿದ್ದೀನಿ. ಯಾಕಂದರೆ ಕ್ಯಾಮ್ರಾ ಇಟ್ಟರೆ ಅವ್ನಿಗೆ ಗೊತ್ತಾಗ್ಬಿಡುತ್ತಲ್ಲ ಏನು, ಐ ಮೀನ್ ಹಿಲ್ ಫೈಂಡ್ ಇಟ್ ಫಿಶ್ ಯಾಕೆ ಇಡ್ತಾ ಇದ್ದಾಳೆ ಅಂತ. ಸೊ ಅದಕ್ಕೆ ಯೂಟ್ಯೂಬ್ ಬ್ರ್ಯಾಂಡ್ ಪ್ರಮೋಷನ್ ಇದೆ, ಅದಕ್ಕೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದೀನಿ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾ. ನಂಗೆ ಸ್ವಲ್ಪ ಭಯ ಆಗ್ತಾ ಇದೆ, ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಆದರೆ ಈಗ ಗಿಫ್ಟ್ ರ್ಯಾಪ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಓಕೆ ಗೈಸ್, ಸೊ ಗಿಫ್ಟ್ ರ್ಯಾಪ್ ಮಾಡೋಯ್ತು. ಈಗ ವಡೆಗೆ ಹೋಗಿ ಮೀಟ್ ಮಾಡೋ ಟೈಮ್. ಅವನ ಬಿಲ್ಡಿಂಗ್ ಎಂಟರ್ ಆದೆ. ವಿವೋಟ ತುರವಣೆ. ಓಕೆ, ಸೊ ಕಾನ್ಸೆಪ್ಟ್ ಏನಂದರೆ ಅವರು ಒಂದು ಕಸ್ಟಮೈಸ್ ಗಿಫ್ಟ್ ಕಳಿಸಿದ್ದಾರೆ. ಸೊ ಐ ಜಸ್ಟ್ ದಟ್ ಇಸ್ ಓಕೆ, ಯು ಕ್ಯಾನ್ ರಿಮೂವ್ ದಟ್. ಸೊ ಅವರು ಐ ಜಸ್ಟ್ ಕಮ್ ಆ್ಯಂಡ್ ಗಿವ್ ಇಟ್ ಟು ಯು. ಯು ಲೈಕ್ okay, and then you just open, you don't even have to give a dialogue. You just open it and give reaction. The gift wrapped and sent it, so we give natural reaction apparently. I think it's like a pen or something. Ready now? Okay. I just need to give natural reactions, Chalva. Yeah. Shivagami gami. Okay, ready now? 3, 2, 1, go. Okay, I should open this.
ಡಬ್ಬ ಥರ ರ್ಯಾಪ್ ಮಾಡಿದಾರಲ್ಲ ಸ್ವೀಟ್ ಬಾಕ್ಸ್ ಥರ. ಓಕೆ, ಐ ಡೋಂಟ್ ನೋ ಪೇಷನ್ಸ್ ಓಡೆ. ಹರಿ ಪರವಾಗಿಲ್ಲ. What? What? ತೆಗಿ. Did you buy iPhone? ಯಾ. I don't know how to put this. Why would I? I wanted to buy iPhone ಅದಕ್ಕೆ. Is this for me? ಮತ್ತೆ ಏನಕ್ಕೆ? I wanted to buy iPhone ಅದಕ್ಕೆ. But why would I? ಆ್ಯಂಡ್ ಆಲ್ಸೋ ಗೈಸ್ ನನಗೆ ಲ್ಯಾಪ್ಟಾಪ್ ಬೇಕಿತ್ತು. ಆವಾಗ ಇವನ್ ಕ್ರೆಡಿಟ್ ಕಾರ್ಡ್ ನನಗೆ ಕೊಟ್ಟ. ಕ್ರೆಡಿಟ್ ಲಿಮಿಟ್ ಇತ್ತು ಅಂತ ಫೋನ್ ತಗೋಬೇಕು ಅನ್ಕೊಂಡಿದ್ದ, ಫೋನ್ ತಗೊಂಡಿಲ್ಲ. ಬಟ್ ಅದು ನೀನು EMI ಕಟ್ತಿದ್ಯಲ್ಲ. I wanted to buy one day. ನಿನ್ನ ಹಳೆ ಫೋನ್ ಗೈಸ್, ನಿನ್ನ ಹಳೆ ಫೋನ್ ಹೊಸ ಫೋನ್ ಸೇಮ್, ಏನು ಡಿಫ್ರೆನ್ಸ್ ಕಾಣಲ್ಲ. ಹೌದು. ನಿಂಗೆ ಬಟ್ ಪ್ರೋ ಮ್ಯಾಕ್ಸ್ ನಿಂಗೆ ಇಷ್ಟ ಇಲ್ಲ ಅಲ್ವಾ? ದೊಡ್ಡ ಫೋನ್. ಯು ಡೋಂಟ್ ಲೈಕ್ ಪ್ರೋ ಮ್ಯಾಕ್ಸ್ ರೈಟ್? I don't like Pro Max, but yeah. Both are same. ಇದು 15 Pro ನಾ? 15 Pro. But why would I? ಏನು ಬಡೆ, ಹೇಗೆ ಅನಿಸ್ತಾ ಇದೆ ಹೇಳು ಬಡೆ, ನಿನ್ನ ರಿಯಾಕ್ಷನ್ ಕೊಡು. ಬಟ್ ನನಗೆ ಈ ಥರ ಯಾರೂ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಟ್ಟೇ ಇಲ್ಲ. ಇದು ಫಸ್ಟ್ ಟೈಮ್ somebody is giving me very expensive gift. ಇದು ನಂಗೊಂಥರ ತುಂಬ ಭಾರ ಅನಿಸ್ತಾ ಇದೆ. ಮನಿಗಿಂತ ದೊಡ್ಡ ಭಾರ ಅನಿಸ್ತಾ ಇದೆ. ಬಿಕಾಸ್ ನನ್ನ ಹತ್ರ ಯಾರ ಹತ್ರನೂ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು. ನನಗೆ ಲಾಸ್ಟ್ ಟೈಮ್ ನನಗೆ ನೀನೇ ಕೊಟ್ಟಿದ್ದ ಒಂದ್ಸರಿ ನನಗೆ ವಾಚು. ಅಲ್ಲ, ನಂಗೆ ನೀನು ಈ ವಾಚ್ ಕೊಡಿಸ್ದೆ. ನೀನು ನಂಗೆ ಏನು ಕೊಡಿಸಿದ್ದೆ ಹೇಳು? ಗಾಡಿ ಓವನ್. ಅವನ್ ಒಂದ್ಸಲ ಬರ್ಡೇಗೆ ಅವನ್ ಕೊಡ್ಸಿದ್ಲು ನನಗೆ. ಅದು ಜಗ್ಲಾಗ್ ನಾನು ಬೇಡ ಅಂತ ನಾನು ಮನೆ ತೊಗೊಂಡೋಗ್ತೀನಿ ಅಂತ ಹೇಳಿದ್ಲು. ಇರ್ಲಿ ಬಿಡೋ ಅಂತ ಇಡ್ಸಿದ್ದೆ ನಾನು. ವೆರಿ ಎಕ್ಸ್ಪೆನ್ಸಿವ್ ಗಿಫ್ಟ್, ದೊಡ್ಡ ಭಾರ ಋಣ ನನ್ನ ಮೇಲೆ ಹೊರಿಸಿದ್ಯಾ ಒಡೆ. ಒಡೆ ಹಂಗೆಲ್ಲ ಹೇಳ್ಬೇಡ. ಓಕೆ, ನಾ ಐ ನೆವರ್ ಯೂಸ್ ಇಟ್ ಅಗೇನ್ಸ್ಟ್ ಯು ಲೈಕ್ ದಟ್. ವಾಟ್ ವಿಲ್ ಐ ಡೂ ವಿತ್ ದಿಸ್ ಫೋನ್ ದೆನ್? ಮಾರ್ಬಿಡು. 3 ಫೋನ್ ಬೇಕಾ ಇವಾಗ? ನಿನ್ಕಿಂತ ನಾನೇ ಎಕ್ಸೈಟ್ಮೆಂಟ್ ವಾಯ್ಸ್ ಕೊಡ್ತಾ ಇದ್ದೀನಿ ಒಡೆ. ನನಗೆ ನಿನ್ಗೆ ನಿನ್ನ ತಲೆಯಲ್ಲಿ ಏನೇನೋ ಓಡ್ತಾ ಇದೆ ಗೊತ್ತು. ಹೇಳು ಏನು ಓಡ್ತಾ ಇದೆ ಬಡೆ ನಿನ್ನ ತಲೆಯಲ್ಲಿ? ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಟು ಕ್ಯಾರಿ ಒಡೆ. ಯಾಕೆ ಬಿಡೆ? ಈ ಥರ ಎಕ್ಸ್ಪೆನ್ಸಿವ್ ಗಿಫ್ಟ್ ತೊಗೊಂಡ್ಮೇಲೆ ನಿನ್ನಿಂದ ನಾನು ಕೊಡ್ಬೇಕು ನಿನಗೆ. ಇಲ್ಲ, ನಾ ಡೋಣ ಗೈಸ್. ಇವ್ನು ಹೇಳೋ ಥರ ಎಲ್ಲ ನಾನೇನು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೇಳಲ್ಲ. ಅಲ್ಲಿ ಇಲ್ಲಿ ಬರ್ಡೇ ಇದ್ದಾಗ ಒಡೆ ವಾಚ್ ಕೊಡ್ಸು, ಒಡೆ ಹೊಸ ಕ್ಯಾಮ್ರಾ ತೊಗೋಬೇಕು ಪ್ಲೀಸ್ ನಿನ್ನ ಕ್ರೆಡಿಟ್ ಕಾರ್ಡ್ ಕೊಡು, ಒಡೆ ಹೊಸ ಲೆನ್ಸ್ ತೊಗೋಬೇಕು ಪ್ಲೀಸ್ ಕ್ರೆಡಿಟ್ ಕಾರ್ಡ್ ಕೊಡು ಅಂತ ಅಷ್ಟೇ ಕೇಳೋದು. ಬೇರೆದೇನೋ ನಾನು ಯಾವತ್ತೂ ಕೇಳದೆ ಬಟ್ ಅದು EMI ಕಟ್ತಾಳ ಅವಳು. ಕಟ್ತೀನಿ, ಬಟ್ ಆದರೂ ಕಾರ್ಡ್ ಇರಲಿಲ್ಲ ಅಂದ್ರೆ ನಾನು ಹೆಂಗೆ ಬೈ ಮಾಡ್ತಾ ಇದ್ದೆ. ನಾನು ನನ್ನ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಅಂತೂ ತೊಗೊಂಡಿಲ್ಲ, ತೊಗೋಬೇಕಂತಾನು ಅನಿಸಿಲ್ಲ. ಸೊ ಒಡೆ ಹೆಸರಲ್ಲೇ ಅಟ್ಲೀಸ್ಟ್ ಒಂದು ನಿಂದು ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು. ಒಡೆ ಕ್ರೈ ಒಡೆ, ನಂಗೆ ಥಂಬ್ನೇಲ್ ಬೇಕು ಒಡೆ, ಅಳು ಒಡೆ ಸ್ವಲ್ಪ. ಮೈ ಬೆಸ್ಟ್ ಫ್ರೆಂಡ್ ಗಿಫ್ಟೆಡ್ ಮೀ ಆನ್ ಐಫೋನ್ ಅಂತ ಥಂಬ್ನೇಲ್ ಆಗ್ಬಿಡ್ಬೇಕು. ಓಕೆ ಗೈಸ್, ಸೊ ವಿರ್ ಎಟ್ ದಿ ಎಂಡ್ ಆಫ್ ದಿಸ್ ವ್ಲಾಗ್. ನೀವು ನೋಡಿದ್ರಿ 3-4 ದಿನದಿಂದ ಎಷ್ಟು ಕಷ್ಟಪಟ್ಟೆ ಫೈನಲಿ ಸಿಕ್ತು. ನಂಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಲೈಫಲ್ಲಿ ಯಾರು ಈ ಥರ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ಸಿರಲಿಲ್ಲ ನನಗೆ. ನಮ್ಮ ಅಪ್ಪ ಅಮ್ಮನ ಕೊಡ್ಸಿರಲಿಲ್ಲ. ಇಲ್ಲ, ನನ್ನ ಕಾರಿಗೆ ಅದು ಕೊಟ್ಟಿದ್ದೆ ಅವಾಗ. ಬಟ್ ಗಿಫ್ಟ್ ಬಟ್ ವಿತೌಟ್ ಬ್ಲಡ್ ರಿಲೇಷನ್ ಯಾರು ಕೊಟ್ಟಿಲ್ಲ. ಥ್ಯಾಂಕ್ಸ್ ಫಾರ್ ದೇಮ್. ಓಕೆ ಗೈಸ್, ಸೊ ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್. ನೀವು ನಿಮ್ಮ ಫ್ರೆಂಡ್ ನಿಮಗೆ ಐಫೋನ್ ಗಿಫ್ಟ್ ಮಾಡಬೇಕಂದ್ರೆ ಈ ವ್ಲಾಗ್ನ ಅವ್ರ ಜೊತೆ ಶೇರ್ ಮಾಡಿ, ಆಯಿತಾ? ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ನಂಗೆ ವಡೆ ಏನು ಗಿಫ್ಟ್ ಕೊಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬಾಯ್. ಪ್ಲೀಸ್ ಪುಟ್ ಸಮ್ ಚೀಪ್